ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. 2 ವರ್ಷಗಳ ಹಿಂದೆ KKRDB ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಭಾಲ್ಕಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಹಿಂಬದಿಯಲ್ಲಿ 135 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಸಾರ್ವಜನಿಕ ಗ್ರಂಥಾಲಯಕ್ಕೆ ಇಂದಿಗೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಕಾಮಗಾರಿ ಮುಕ್ತಾಯ ದಿನಾಂಕ ಮುಗಿದು ವರ್ಷಗಳೇ ಕಳೆದರೂ ಕೂಡ ಇಂದಿಗೂ ಕೂಡ ಬಾಗಿಲು ತೆರೆದಿಲ್ಲ. ಇನ್ನು ಕಟ್ಟಡದಲ್ಲಿ ಪುಸ್ತಕಗಳನ್ನು ಸರಿಯಾಗಿ ಸಂರಕ್ಷಿಸಿಲ್ಲ. ಇನ್ನು ಗ್ರಂಥಾಲಯದ ಒಳಾಂಗಣ ನಿರಂತರ ಬಳಕೆಯ ಕೊರತೆಯಿಂದ ಅಸಮರ್ಪಕ ಸ್ಥಿತಿಯಲ್ಲಿದೆ. ಇಲ್ಲಿಂದ ಕೇವಲ 50 ಮೀಟರ್ ಅಂತರದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಉಪಯೋಗವಾಗ್ತಾ ಇತ್ತು. ಆದರೆ ಪೂರ್ಣಗೊಂಡರೂ ಕೂಡ ಉಪಯೋಗಕ್ಕೆ ಸಿಗದಂತಾಗಿದೆ ಅಂತ ಪುಸ್ತಕ ಪ್ರೇಮಿಗಳು ಈ ಒಂದು ಆದಷ್ಟು ಬೇಗ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ ಆಯೋಜನೆ ಸಮಿತಿ ವತಿಯಿಂದ ಡಿಸೆಂಬರ್ 6ರಂದು ಪರಿನಿಬ್ಬಣ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಆಯೋಜನಾ ಸಮಿತಿ ಅಧ್ಯಕ್ಷ ರಮೇಶ್ ಡಾಕುಳಿಗೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಹಿಂದೂ ಧರ್ಮದಲ್ಲಿ ಕೆಲವು ಕಂದಾಚಾರಗಳಿಗೆ ಬೇಸತ್ತ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರವಾದರು. ಈ ಹಿನ್ನೆಲೆ ಬಾಬಾ ಸಾಹೇಬರ ಆಶಯದಂತೆ ಇದೇ ಡಿಸೆಂಬರ್ 6ರಂದು ಪರಿನಿಬ್ಬಣ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರಗತಿಪರರ, ಶೋಷಿತರ, ನೊಂದವರ ಕಾರ್ಯಕ್ರಮವಾಗಿದೆ ಎಂದರು. ಈ ಹಿಂದೂ ಧರ್ಮದಲ್ಲಿ ಸುಧಾರಣೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಹಿಂದೂ ಧರ್ಮದಲ್ಲಿ ಇದನ್ನು ಮುಂದುವರಿಸತಕ್ಕಂಥ ಮನಸ್ಸುಗಳೇ ಹೆಚ್ಚಾಗುವಿನ ಈ ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸ್ಪೃಶ್ಯರಿಗೆ ಸಮಾನ ಅವಕಾಶಗಳು, ದೇವಸ್ಥಾನ ಪ್ರವೇಶವಾಗಿರ್ಬೋದು, ಹೋಟೆಲ್ ಪ್ರವೇಶ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಿಂದ ಅನೇಕ ಕಡೆ ಅವಮಾನ ಆಗ್ತಿರ್ತಕ್ಕಂಥ ಕಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಸುಧಾರಣೆಗೋಸ್ಕರ ಅನೇಕ ಹಿಂದೂ ಧರ್ಮದ ಮುಖಂಡರಿಗೆ ಪತ್ರಗಳನ್ನು ಬರೀತಾರೆ. ಆದ್ರೆ ಯಾವ ಮುಖಂಡರು ಕೂಡ ಈ ಅಸ್ಪೃಶ್ಯರಿಗೆ ಸಮಾನ ಅವಕಾಶಗಳು ಕೊಡಬೇಕಂತಕ್ಕಂಥ ಒಂದು ತೀರ್ಮಾನ ಬಹುತೇಕ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮುಖಂಡರು ಮಾಡೋದಿಲ್ಲ. ಅದಕ್ಕಾಗಿ ಬೇಸತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ಅಕ್ಟೋಬರ್ 1956ನಲ್ಲಿ ತನ್ನ 5 ಲಕ್ಷ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಈ ನೆಲದ ಮಣ್ಣಿನ ಧರ್ಮವಾದಂತಹ ಬುದ್ಧನ ತತ್ವಗಳಿಗೆ ಅಪ್ಪಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಾರೆ. ಈ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶ ಅವತ್ತು ನಡೀತಾ ಇದೆ. ಇವತ್ತಿದು ತಾಜಾ ಉದಾಹರಣೆ ಅಂದ್ರೆ ಮೊನ್ನೆ ನಡೆದಂತ ಜಾತಿ ಸರ್ವೆನಲ್ಲಿ ಲಕ್ಷ ಜನರು ಬೌದ್ಧರಂತ ಬರೆಸಿ ಇವತ್ತೊಂದು ಆಂದೋಲನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ತ್ರಿಪುರಾಂತದ ಪ್ರವಾಸಿ ಮಂದಿರದ ಬಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಲೋಹಿಯಾ ಕಲಾ ತಂಡ, ಅಷ್ಟಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಇವರ ಸಂಯುಕ್ತಾಶ್ರಯದಲ್ಲಿ HIV ಏಡ್ಸ್ ತಡೆಗಟ್ಟುವ ಬಗ್ಗೆ ಜಾನಪದ ಹಾಗೂ ಜನಜಾಗೃತಿ ಕುರಿತು ಬೀದಿ ನಾಟಕ ನಡೆಸಲಾಯಿತು. ತಮ್ಮ ಜಾನಪದ ಹಾಡುಗಳು ಮತ್ತು ನಾಟಕದ ಮುಖಾಂತರ ಏಡ್ಸ್ ತಡೆಗಟ್ಟುವ ಕುರಿತು ಮತ್ತು ಏಡ್ಸ್ ಹರಡುವ ವಿಧಾನವನ್ನು ಜನರಲ್ಲಿ ತಿಳಿಸಿದರು. ನಂತರ ಮಾಧ್ಯಮ ಜೊತೆ ಮಾತನಾಡಿದಂತಹ ಕಲಾ ತಂಡದ ನಾಯಕ ಪ್ರಭುಲಿಂಗ ಅವರು ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹಳ್ಳಿಗೆ ಹೋಗಿ ಏಡ್ಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಇಂದು ಬೀದರ್ನಲ್ಲಿ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ. 2 ಬ್ರೇಕ್ಫಾಸ್ಟ್ನಲ್ಲಿಯೂ ಸಿಎಂ DCM ಸ್ಪಷ್ಟನೆ ನೀಡಿದ್ದಾರೆ. ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸರ್ಕಾರದ ರಿಪೋರ್ಟ್ ಕಾರ್ಡ್ ಇಡುತ್ತೇವೆ. ಅಧಿವೇಶನದಲ್ಲಿ ವಿಪಕ್ಷಗಳು ಟೀಕೆ ಮಾಡಲಿ, ಆದರೆ ಪಲಾಯನ ಮಾಡಬಾರದು ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮತ್ತು DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿದೆ, BJP JDS ಅವರಿಗೆ ಕಪಾಳ ಮೋಕ್ಷ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇವಾಗ ಸರ್ಕಾರ ಬಿದ್ದೋಗತ್ತೆ, ನಾಳೆ ಬಿದ್ದೋಗತ್ತೆ, ಅವ್ರ ಪಕ್ಷ ಡಿವೈಡ್ ಆಗತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಏನಾಗೋದಿಲ್ಲ. ನಮ್ದು ಇರೋದು ಹೈಕಮಾಂಡ್ ಪಕ್ಷ. ನಿಮ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡಿತ್ತು ಅಂದ್ರೆ, ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ರಾಮ ಲಕ್ಷ್ಮಣ್ ಅಂತ ಇದ್ದಾರೆ. ಅದೇ BJP ಅವ್ರಿಗೆ ಯಾಕೆ ತೊಂದರೆ? ನಾವು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಳ್ತೀವಿ, ಲಂಚ್ ಆದ್ರೂ ಮಾಡ್ತೀವಿ, ಡಿನ್ನರ್ ಆದ್ರೂ ಮಾಡ್ಕೊಳ್ತೀವಿ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ನಾವು. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಪಕ್ಷದ ವರಿಷ್ಠ ಹೈಕಮಾಂಡ್ ಇದ್ದಾರೆ. ಅದರಿಂದ BJP ಅವರು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ, ಮೋಸ್ಟಲ್ಲಿ ಕಲ್ಲು ಹುಡುಕಂತ ಕೆಲಸ BJP ಮಾಡಬೇಡಿ. ಸರ್ಕಾರದ ಒಳ್ಳೆ ಕಾರ್ಯಕ್ರಮಕ್ಕೆ ತಾವು ಸ್ಪಂದಿಸಿ ಸಹಾಯ ಮಾಡಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಇದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ, ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂತ ಶಕ್ತಿ ಇದೆ. ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ
ಭಾಲ್ಕಿಯ ಗಣೇಶ್ಪುರ ವಾಡಿಯ ಶ್ರೀ ದತ್ತ ಶಾಂತಿಧಾಮದಲ್ಲಿ ದತ್ತ ಜಯಂತಿ ಮಹೋತ್ಸವ ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ಸಮರ್ಪಣೆಯೊಂದಿಗೆ ನಡೆಯಿತು. ಇಂದು ಗುರುವಾರ ಬೆಳಗ್ಗೆಯಿಂದಲೇ ದೇವಸ್ಥಾನ ಆವರಣದಲ್ಲಿ ಭಕ್ತರ ಸಂಚಾರ ಹೆಚ್ಚಿದ್ದು ದತ್ತ ದೇವರ ಆರಾಧನೆ, ಪೂಜೆ, ಪಾಠಗಳೊಂದಿಗೆ ಆಚರಣೆ ಇನ್ನಷ್ಟು ಹರ್ಷ ಉಲ್ಲಾಸ ತುಂಬಿತು. ಶ್ರೀ ದತ್ತ ಶಾಂತಿಧಾಮ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ, ಮಹಾಪೂಜೆ, ಅಖಂಡ ದತ್ತನಾಮ ಸ್ಮರಣೆ, ಭಜನೆ, ಕೀರ್ತನೆ, ತೊಟ್ಟಿಲು, ಪಲ್ಲಕ್ಕಿ ಮೆರವಣಿಗೆ ಮುಂತಾದ ಕಾರ್ಯಕ್ರಮಗಳು ಜರುಗಿದ್ದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಹಿರಿಯರು, ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಂಡಿದ್ದರು. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಘಾಟ್ ಬೋರಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇವಾ ನಾಗರ್ ತಾಂಡಾ ಗ್ರಾಮದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ನಿರ್ಮಾಣವಾಗುತ್ತಿರುವ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಇಂದು ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇದೇ ವೇಳೆ ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ, ಈಗಾಗಲೇ ಪ್ರಸ್ತುತ ಸಾಲಿನಲ್ಲಿ 4 ಹೈಮಾಸ್ಕ್ ಬೀದಿ ದೀಪಗಳನ್ನು ಅಳವಡಿಸಲಾಗಿದ್ದು ಹಂತ ಹಂತವಾಗಿ ತಾಂಡದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆಯನ್ನು ನೀಡಿದರು ಮತ್ತು ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲಿ ಮುಗಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ರಸ್ತೆ ಒದಗಿಸಲು ಕ್ರಮ ವಹಿಸಲು ಅಧಿಕಾರಿಗಳಿಗೆ ಶಾಸಕ ಸಿದ್ದು ಪಾಟೀಲ್ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಕಾರಂಜ ನೀರಾವರಿ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಕಾಲಮಿತಿಯಲ್ಲಿ ವೈಜ್ಞಾನಿಕ ಮಾನದಂಡದಂತೆ ಪರಿಹಾರ ನೀಡುವ ಬಗ್ಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿಶೇಷ ಮುತುವರ್ಜಿ ವಹಿಸಿ ಕಾಲಮಿತಿ ಒಳಗೆ ಪರಿಹಾರ ಕೊಡಿಸಬೇಕು ಅಂತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಗಸ್ತಿ ಒತ್ತಾಯಿಸಿದ್ದಾರೆ. ಹೋರಾಟ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯಿತು. ಅನೇಕ ಗಂಭೀರ ಹೋರಾಟಗಳನ್ನು ಅದು. ಈ ಹೋರಾಟಕ್ಕೆ BJP ಸರ್ಕಾರದ ಅವಧಿಯಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗಲಾರದು ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಈಶ್ವರ್ ಖಂಡ್ರೆ ಅವರು ಮುತುವರ್ಜಿ ವಹಿಸಿ ಕಳೆದ ವರ್ಷ 2024 19ನೇ ತಾರೀಕು ಇದೇ ಅಕ್ಟೋಬರ್ ತಿಂಗಳಲ್ಲಿ ಏನದಲ್ಲ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನ ಸಭೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಸಭೆ ಇತ್ತು. ಆ ಸಭೆಗೆ ಅನುಗುಣವಾಗಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿದರು. ಕಾರಂಜಾದು ಒಂದು ವಿಶೇಷ ಪ್ರಕರಣ ಪರಿಗಣಿಸ್ತೀನಿ ನಾನು. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಯೋಜನೆಗಳು ಈ ರೀತಿ ಇದ್ದಾವೆ. ಆದರೆ ಇದು ಕಾರಂಜ ಏನದ ಗಡಿ ಜಿಲ್ಲೆ ಅದ ಮತ್ತು ಇದಕ್ಕೊಂದು ವಿಶೇಷ ಪ್ರಕರಣ ಪರಿಗಣಿಸಿ ಮತ್ತು ಇದಕ್ಕೆ ದುಡ್ಡು ಎಷ್ಟು ಕೊಡಬೇಕು ಏನಿಲ್ಲ ಒಂದು ಅಧ್ಯಯನ ಮಾಡ್ಲಿಕ್ಕೆ ಒಂದು ತಾಂತ್ರಿಕ ಸಮಿತಿ ಮಾಡ್ತೀವಿ ಅಂತ ಹೇಳಿ ತಾಂತ್ರಿಕ ಸಮಿತಿ ಮಾಡಿದರು. ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ 6 ಜನರು ತಾಂತ್ರಿಕ ಸಮಿತಿ ಮಾಡಿದ್ದಾರೆ. ಸನ್ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಅದು ಆದೇಶ ತಲುಪಿದ ನಂತರ ಆಗಸ್ಟ್ನಲ್ಲಿ ಪ್ರಕ್ರಿಯೆ ಶುರು ಆಯಿತು. ಕೃಷ್ಣ ಬಾಜಪೇಯಿಯವರು ಪ್ರಾದೇಶಿಕ ಆಯುಕ್ತರಿದ್ದರು. ನಂತರ ಅವರು 2 ತಿಂಗಳಾಯಿತು ವರ್ಗಾವಣೆ ಆಗಿ. ಆದ ನಂತರ ಹೊಸ ಪ್ರವಾದಿ ಮೊಹಮ್ಮದ್ ಅವರ 1500ನೇ ಜಯಂತಿ ಸೂಫಿ ಸಂತರ ಸಮಾವೇಶದ ಅಂಗವಾಗಿ ಬೀದರ್ನಲ್ಲಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಡಿಸೆಂಬರ್ 7ನೇ ತಾರೀಕು ಬಸವ ಕಲ್ಯಾಣದಲ್ಲಿ ಸೂಫಿ ಸಂತರ ಸಮಾವೇಶ ಆಯೋಜನೆ ಮಾಡಲಾಗ್ತಾ ಇದೆ ಮತ್ತು ಉದ್ಘಾಟನೆಯನ್ನು ವಫ್ ಬೋರ್ಡ್ನ ಅಧ್ಯಕ್ಷ ಸೈಯದ್ ಅಲಿ ಹುಸೈನಿ ಮಾಡಲಿದ್ದಾರೆ. ಸರ್ವಧರ್ಮದ ಹರ ಗುರುಚರ ಮೂರ್ತಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸಚಿವರಾದ ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ರಹೀಂ ಖಾನ್ ಹಾಗೂ ಈ ಭಾಗದ ಸಚಿವರು, ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತಿ ಅಂಗವಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ, ಕೊಪ್ಪಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ 7ನೇ ತಾರೀಕು ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದೆ ನಶೀನ್ ಖಾಜಾ ಬಂದೆ ನವಾಜ್ ಅವರು ಹಾಗೂ ವಕ್ಫ್ ಬೋರ್ಡಿನ ಚೇರ್ಮನ್ ಕೂಡ ಆಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ, ಬಸವ ಕಲ್ಯಾಣ. ಸೈಯದ್ ಶಾ ಹೈದರ್ ಅಲಿ ನಿಲಂಗ ದರ್ಗಾ ಶರೀಫ್, ಲಾತೂರ್ ಜಿಲ್ಲೆ. ಪೂಜ್ಯ ಹವಾಮಲಿನ ಮಹಾರಾಜ್ ನಿಲ್ಗುಂದಿ ಸ್ವಾಮೀಜಿ, ಪೂಜ್ಯ ಅನುಭವ ಸ್ವಾಮೀಜಿ, ಎಲ್ಲ ನಮ್ಮ ಸ್ವಾಮಿಗಳು ಮತ್ತು
ಧರ್ಮಗುರುಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಹುಮನಾಬಾದ್ ನಗರದಲ್ಲಿ ನಡೆದ ಕನಕದಾಸ್ ಜಯಂತ್ಯೋತ್ಸವ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪಾಟೀಲ್ ಬ್ರದರ್ಸ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಪಾಟೀಲ್ ಬ್ರದರ್ಸ್ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಹಿಡಿದು ಸ್ಟೆಪ್ಸ್ ಹಾಕಿದ್ರು. ಕನಕದಾಸ್ ಜಯಂತ್ಯೋತ್ಸವ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಎಂಎಲ್ಸಿಗಳಾದ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಭಾಗಿಯಾಗಿ ಕುರುಬನ ರಾಣಿ ಹಾಡಿಗೆ ಡೊಳ್ಳು ಬಾರಿಸಿ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಹಳದಿ ಬಾವುಟ ಹಿಡಿದು ಹುಮನಾಬಾದ್ನ ಬೊಮ್ಮಗೊಂಡೇಶ್ವರ ದೇವಸ್ಥಾನದಿಂದ ತೇರು ಮೈದಾನದವರೆಗೆ ನಡೆದ ಮೆರವಣಿಗೆಯಲ್ಲಿ ಅವರು ಭಾಗಿಯಾಗಿದ್ದರು. ಅತಿವೃಷ್ಟಿಯಿಂದ ಬೆಳೆ ನೀರು ಪಾಲಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಕೆಲ ಗ್ರಾಮ ಲೆಕ್ಕಿಗರು, ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ಕೂಡ ರೈತರಿಂದ ಹಣ ವಸೂಲಿ ಮಾಡಿರುವುದು ಗಮನಕ್ಕೆ ಬಂದಿದೆ. ಇಂಥವರನ್ನ ವಜಾಗೊಳಿಸಬೇಕು ಅಂತ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಔರಾದ್ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದಂತಹ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿದೆ. ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ರೈತರು ದಿಕ್ಕು ತೋಚದೇ ಕಂಗಾಲಾಗಿದ್ದಾರೆ. ಇಂತಹವರಲ್ಲಿ ಕೆಲವೊಂದೆಡೆ ದುಡ್ಡು ಕೊಟ್ಟ ರೈತರ ಕೃಷಿ ಭೂಮಿಗಳಲ್ಲಿ ಮಾತ್ರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಬರುವಂತೆ ಮಾಡಲಾಗಿದೆ. ಉಳಿದವರಿಗೆ ಏನೂ ಸಿಕ್ಕಿಲ್ಲ. ಸಂಕಷ್ಟದಲ್ಲಿರುವ ರೈತರು ಹಣ ಎಲ್ಲಿಂದ ತರುತ್ತಾರೆ? ಮೊದಲೇ ತೊಂದರೆಯಲ್ಲಿರುವ ರೈತರಿಂದ ದುಡ್ಡು ವಸೂಲಿ ಮಾಡಲು ಮನಸ್ಸಾದರೂ ಹೇಗೆ ಬರುತ್ತದೆ? ಕೆಲವು ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಭೆಗೆ ತಿಳಿಸಿದ್ದಾರೆ. ಬೀದರ್ ನಗರದ ಹಳ್ಳದಕೇರಿ ಬಡಾವಣೆಯಲ್ಲಿರುವ ಶ್ರೀ ಜಗದಂಬಾ ದೇವಿ ಮಂದಿರದ 39ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಕಳೆದ 38 ವರ್ಷಗಳಿಂದ ಹೊಸ್ತಲ ಹುಣ್ಣಿಮೆಯಂದು ಜರುಗುವ ಜಾತ್ರಾ ಮಹೋತ್ಸವ ಈ ಬಾರಿಯೂ ಕೂಡ ಸಂಭ್ರಮ ಮತ್ತು ಭಕ್ತಿ ಭಾವದೊಂದಿಗೆ ನಡೆಯಿತು. ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು. ಜಾತ್ರೆ ಹಿನ್ನೆಲೆ ದೇವಸ್ಥಾನಕ್ಕೆ ಬಂದ ಸಾವಿರಾರು ಭಕ್ತರು ಇಷ್ಟಾರ್ಥಗಳ ಈಡೇರಿಕೆಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡಪ್ನಲ್ಲಿ.